ಸರ್ವರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಪರಮಾನುಭವ ಬೋಧೆಯ ಆತ್ಮನಲ್ಲಿ ಕಲ್ಪಿತ ಜೀವ ಭಾವ ನಿರಸನ ಈ ರೀತಿ ಇದೆ. ಯಾಜ್ಞವಲ್ಕ್ಯರು ತನ್ನ ಪತ್ನಿಯಾದ ಮೈತ್ರಾದೇವಿಗೆ ಈ ಆತ್ಮದ ಸಾರವನ್ನು ಹಾಗೂ ಕಲ್ಪಿತ ಜೀವನ ಸಾರವನ್ನು ಹೇಳಿಕೊಡುವರು. ಕಲ್ಪಿತ ಅಂದರೆ ಕೇವಲ ಈ ಜೀವ ಕಲ್ಪನೆಯನ್ನು ಮಾಡುವುದು. ನಾನು ಹಾಗೆ, ನಾನು ಅವನಂತೆ ಇದ್ದೇನೆ, ನಾನು ಅವನಂತೆ ಆಗುತ್ತೇನೆ, ಆದರೆ ಆಗಲು ಸಾಧ್ಯವೇ? ಅವನಂತೆ ಇರಲು ಬಹುದು, ಆದರೆ ಆತನ ಗುಣಗಳೇ, ಆತನ ವ್ಯವಹಾರವೇ, ಆತನ ಚಟುವಟಿಕೆಗಳೇ ಬೇರೆ. ಅದರಂತೆ ನನ್ನ ವ್ಯವಹಾರ, ನನ್ನ ಚಟುವಟಿಕೆ ಬೇರೆ. ಒಂದೇ ಮನೆಯಲ್ಲಿ ಒಂದೇ ಅಣ್ಣ ತಮ್ಮಂದಿರು ಒಂದೇ ಸಮನಾಗಿ ಅವಳಿ ಜವಳಿ ಇದ್ದರೂ ಕೂಡ ಅವರ ವ್ಯವಹಾರ ಹಾಗೂ ಚೇಷ್ಟೆಗಳು ಬೇರೆ ಬೇರೆ ಆಗಿರುತ್ತವೆ. ಹೀಗೆ ಕನ್ನಡಿಯೊಳು ತೋರ್ಪ ತನ್ನ ಮಿಥ್ಯಾರೂಪ ತನ್ನನೇ ಕಾಣ್ಬಂತೆ. ಯಾವ ರೀತಿ ಸೊಗಸು ಬೇಡದ ನರಪ್ರಾಣಿ ಎಲ್ಲಿವುದಯ್ಯ ಎಂದು DVಜಿಯವರು ಅನ್ನುವಂತೆ ನಾವು ಎಷ್ಟೇ ಬಾಚಿಕೊಂಡು ಮುಖವನ್ನು ತೊಳೆದುಕೊಂಡು ಮತ್ತೆ ಕನ್ನಡಿಯ ಹತ್ತಿರವೇ ಹೋಗುತ್ತೇವೆ. ಏಕೆ ಅಂದರೆ ನಮ್ಮ ಮೇಲೆ ನಮಗೆ ವಿಶ್ವಾಸವಿಲ್ಲ, ನಮಗೆ ಸಂಶಯ ಕಾಡುತ್ತದೆ. ಹೀಗಾಗಿ ನಾವು ಮತ್ತೆ ಕನ್ನಡಿಯ ಮುಂದೆ ನಿಂತು ನಮ್ಮನ್ನು ನಾವು ನೋಡ್ತೀವಿ. ಆದರೆ ಕನ್ನಡಿಯೊಳಗೆ ನೀನೇನು, ಕನ್ನಡಿಯೊಳಗೆ ತೋರುವ ನೀನು ಸತ್ಯವೇನು? ಅದು ನೀನು ಸರಿದರೆ ಕನ್ನಡಿ ಖಾಲಿ. ಹಂಗಾದ್ರೆ ನೀನು ಸತ್ಯ ಅನ್ನೋದ್ರೊಳಗ ಕನ್ನಡಿನ ನೀ ಆಗಲಿಕ್ಕೆ ಸಾಧ್ಯತೆನೋ? ಇಲ್ಲ. ಯಾವ ರೀತಿ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬೀಳುತ್ತಾ ಸೂರ್ಯನಂತೆ ಕಾಣುತ್ತ, ಆದ್ರೆ ನಿಜವಾದ ಸೂರ್ಯ ಅನ್ನ ಬರ್ತಾನಲ್ಲೇ? ಇಲ್ಲ. ನಿಜವಾದ ಸೂರ್ಯ ಆಕಾಶದಲ್ಲಿ ಹೊಳೆಯುತ್ತಿದ್ದಾನೆ. ಹೀಗೆ ಪರಮ ಅದ್ವಯನಾಗಿ ಸನ್ನಿಧಿಯಲ್ಲಿ ಅಂತಾರಿಲ್ಲಿ. ಪರಮ ಅದ್ವಯ, ಆ ಪರಮಾತ್ಮ, ಆ ಆತ್ಮ ಅದ್ವಯ, ಎರಡಿಲ್ಲ. ಅಂದರೆ ಆತನು ನಿರಾಕಾರ ಪರಬ್ರಹ್ಮ ಸ್ವರೂಪಿ, ಆದರೆ ಈ ಜೀವ ಸಾಕಾರ ರೂಪ. ಈ ಜೀವನಿಗೆ ದೇಹವನ್ನು ಹೊತ್ತುಕೊಂಡು ನಡೆದಾಡ್ತಾನ, ಈತ ರೂಪದಿಂದ ಕಂಡು ಬರವ. ಆದರೆ ಪರಬ್ರಹ್ಮ ಸ್ವರೂಪಿ ಆದ ಅದು ನಿರಾಕಾರ, ಅಣುವಿನೊಳಗೆ ಅದು ಐತಿ, ಆದರೆ ಅದರ ರೂಪ ಇಲ್ಲ. ಅದಕ್ಕೆ ಎರಡಿಲ್ಲ, ಆತ ಒಂದೇ ಒಂದದ. ಹಾಗೆ ಪರಮ ಅದ್ವಯನಾದ ಸನ್ನಿಧಿಯಲ್ಲಿ ಇವೆಲ್ಲವೂ ಪುರುಷ ಸನ್ನಿಧಿ ಚೇಷ್ಟೆ ನಡೆಯುವುದಿಲ್ಲ ಅಂದರು. ಏಕೆಂದರೆ ಜಗತ್ತಿನ ಚೇಷ್ಟೆಗೆ ರವಿ ಬೀಜವಾದಂತೆ, ಆದರೆ ರವಿ ಸಂಬಂಧವಿಲ್ಲ. ಯಾವ ರೀತಿ ಸೂರ್ಯನು ಭೂಮಿಗೆ ಬೆಳಕನ್ನು ನೀಡುವ, ಆದರೆ ಆ ಬೆಳಕಿನಲ್ಲಿ ನಾವೆಲ್ಲರೂ ವ್ಯವಹರಿಸುತ್ತೇವೆ, ನಮ್ಮನ್ನು ನಾವು ನೋಡುತ್ತೇವೆ, ಆದರೆ ಸೂರ್ಯನಿಗೆ ಇವಾವು ಸಂಬಂಧ ಇಲ್ಲ. ನೋಡುವವನು ಸುಳ್ಳ. ನಾವೇನು ಅದೀವಿ ಸುಳ್ಳಿನ ದೇಹವಿದು, ಎಂದಾದರೂ ಬಿದ್ದು ಹೋಗುವ ದೇಹವಿದು, ಇದು ಸತ್ಯ ಅನ್ನಲಿಕ್ಕೆ ಬರುವುದಿಲ್ಲ. ಹಾಗೆ ಕಲ್ಪನೆಯ ಜೀವ ಇಲ್ಲದೆ ನಮ್ಮನ್ನು ವ್ಯವಹರಿಸುತ್ತಾನೆ. ಹೀಗೆ ಮೈತ್ರಾದೇವಿಯು ಮತ್ತೆ ಆ ಸನ್ಮುನಿ ಒಂದೇ, ಅಂದರೆ ಯಾವತ್ತು ಮುನಿ ಜನರಿಂದ ನಮಸ್ಕಾರ ಮಾಡಲಿಕ್ಕೆ ಯೋಗ್ಯನಾದವನೇ, ಮುನಿಗಳಲ್ಲಿ ಶ್ರೇಷ್ಠನಾದವನು. ನೀನು ಇಲ್ಲದ ಪುರುಷ, ಇಲ್ಲದ ಕರ್ನಾಳಿ, ಇಲ್ಲದ ಚೇಷ್ಟೆ ಸಮನಿಪುದೆ ಉಳ್ಳಂತೆ ತೇಳ್ ಎನಗೆ ಅರಿವಂತೆ ಇದನ್ನು
ತಳುವಿಲ್ಲದೆ ಸಕಲ ಸನ್ಮುನಿ ಒಂದೇ ಅಂತೆಂದು ಮತ್ತೆ ಕೇಳ್ತಾಳ. ಅಂದ್ರೆ ಪ್ರಶ್ನೆಯನ್ನು ಮಾಡ್ತಾಳ ತನ್ನ ಗಂಡನಾದ ಯಾಜ್ಞವಲ್ಕ್ಯನಿಗೆ. ಇಲ್ಲದ ಪುರುಷ ಇಲ್ಲದ ಕರ್ನಾಳಿ ಅಂದರೆ ಕಲ್ಪಿತ ಪುರುಷ ಸುಳ್ಳೆಂದಿರಿ ನೀವು. ಹಾಗಾದರೆ ಈ ವಿಷಯಗಳು, ಮನ ಬುದ್ಧಿ ಚಿತ್ತಗಳು ಇವು ಹೇಗೆ ಪ್ರಾಪ್ತವಾಗುವವು ಹಾಗೂ ಉಳ್ಳಂತೆ ತೋರುವವು? ಎಲ್ಲ ವ್ಯವಹಾರದಲ್ಲಿ ಮನ ಬುದ್ಧಿ ವಿಷಯಗಳು ಇದ್ದೇ ಇರುತ್ತವೆ. ಆದರೆ ಉಳ್ಳಂತೆ ತೋರುವವು ಇವು ಹೇಗೆ? ಇದ್ದಂತೆ ತೋರುವವು ಹಾಗಾದರೆ ಹೇಗೆ ಇವು ಎಂದು ಮತ್ತೆ ಯಾಜ್ಞವಲ್ಕ್ಯರಿಗೆ ಪ್ರಶ್ನಿಸುತ್ತಾಳೆ. ಹಾಗಾದರೆ ಕಲ್ಪಿತ ಪುರುಷ ಈ ಜೀವ ನಿತ್ಯವೆಂದರೆ ಅವು ಯಾವ ವ್ಯವಹಾರವು ತೋರಬಾರದು. ಹೀಗೆ ಸನ್ಮುನಿ ವಂದನಾದ ಯಾಜ್ಞವಲ್ಕ್ಯರೇ ನನಗೆ ತಿಳಿಸಿಕೊಡಿ ಎಂದು ಭಿನ್ನವಿಸುತ್ತಾಳೆ. ಹೀಗೆ ಹೇಳಿದಾಗ ಆಗ ಮುನಿಪ ಅನ್ನುವನು, ಕಲ್ಪಿತ ಪುರುಷ ಸನ್ನಿಧಿಯಿಂದ ದೊರಕೊಂಬುದು ಅಖಿಲ ಮಿಥ್ಯ. ಈ ಎಲ್ಲವೂ ಕಲ್ಪಿತ ಪುರುಷನಿಂದ ನಡೀತಾವು. ಆದರೆ ತಾನು ಆರೆಂಬುದನ್ನು ತಿಳಿದಾದ ಮೇಲೆ ಆಗ ಇವೆಲ್ಲವೂ ಮಿಥ್ಯವಾಗಿ ಕಂಡುಬರುವವು. ಅಂದರೆ ಸೂರ್ಯನ ಬೆಳಕು ಬಂದ ಕೂಡಲೇ ಕತ್ತಲೆ ತನ್ನಿಂದ ತಾನೇ ಮರೆಯಾಗುವುದು. ಜ್ಞಾನವಿದ್ದರೆ ಅಜ್ಞಾನ ಅಲ್ಲಿ ಸಂಭವಿಸುವುದಿಲ್ಲ. ಹೀಗೆ ತಾನು ನಿತ್ಯ, ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ ಹೀಗೆ ತಿಳಿದು ಕೊಡುವನು. ಧನ್ಯವಾದಗಳು ಮಿತ್ರರೇ.